ಚಿಕ್ಕಬಳ್ಳಾಪುರ. ಈ ದಿನ ನಮ್ಮೆಲ್ಲರ ಸುದಿನ ಅಂತ ಅನ್ನಿಸ್ತದೆ. ಏಕೆಂದರೆ ಈ ಗ್ರಾಮದಲ್ಲಿ ಮಂಟೇಸ್ವಾಮಿ ಗುಡ್ರು 40ಕ್ಕೂ ಹೆಚ್ಚು ಜನ ಇದ್ದಾರೆ. ಹಾಗಾಗಿ ಆ ಗುಡ್ರನ್ನೆಲ್ಲ ಸೇರಿಸಿ ನಾವು ಒಂದು ಟ್ರಸ್ಟನ್ನು ಮಾಡಿ ಇವತ್ತಿಗೆ 1 ವರ್ಷದಲ್ಲಿ ಅದನ್ನು ಜಿಲ್ಲಾ ಮಟ್ಟದ ನೋಂದಣಾಧಿಕಾರಿಗಳ ಹತ್ರ ನೋಂದಣಿ ಮಾಡಿದ್ದೇವೆ. ಅದೆಲ್ಲವೂ ಸಹ ಕಾನೂನು ಪ್ರಕಾರ ಇದೆ. ಆ ಕಾರ್ಯಕ್ರಮದ ಒಂದು ವಾರ್ಷಿಕೋತ್ಸವ ಮತ್ತು ನಮ್ಮ ನೆಚ್ಚಿನ ಶಾಸಕರನ್ನು ನಮ್ಮ ಗ್ರಾಮಕ್ಕೆ ಈ ದೇವಸ್ಥಾನದ ನೆಲೆಗೆ ಕರೆತರುವಂಥ ಕಾರ್ಯಕ್ರಮವನ್ನು ನಾವು ಭಾಳ ಸರಳವಾಗಿ ಮತ್ತು ಜನ ಕಡಿಮೆ ಅಂತಕ್ಕಂಥದಕ್ಕಿಂತ ಇವತ್ತು ನಮಗೆ ಬೆಟ್ಟಕ್ಕೆ ಹೋಗಿದ್ದಾರೆ ಕೆಲವರು. ನಮಗೆ ಈ ವಿಚಾರ ಗೊತ್ತಿರಲಿಲ್ಲ ಮತ್ತು ನಮ್ಮ ಗುಡ್ರು ಸಹ ಆ ಕಡೆಗೆ ಹೋಗೋದ್ರಿಂದ ಭಾಳ ಕಡಿಮೆ ಸಂಖ್ಯೆಯಲ್ಲಾದರೂ ಸಹ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಶಾಸಕರಾದ ಪುಟ್ಟರಂಗ ಶೆಟ್ಟಿಯವರೇ ಹಾಗೂ ನಮ್ಮ ಊರಿನ ಗೌಡಿಕೆ ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಲಿಂಗಣ್ಣವರೇ, ಹಾಗೆ ಮತ್ತೊಬ್ಬರು ಕುಮಾರ್ ಅವರೇ, ನಮ್ಮ ಮಾಜಿ ಕೌನ್ಸಿಲರ್ ಆದಂಥ ಮನೋಜ್ ಪಟೇಲ್ ಅವರೇ, ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರೇ ಮತ್ತು ಊರಿನ ಗ್ರಾಮದ ಬಂಧುಗಳೇ, ಬಹುತೇಕ ಇವತ್ತು ನಾವು ಇದನ್ನು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಕಾರಣ ಇಷ್ಟೇ, ನಾವು ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿಲ್ಲ. ಏಕೆಂದರೆ ನಮ್ಮಲ್ಲಿ ಟ್ರಸ್ಟ್ ಇರ್ತಕ್ಕಂಥ ಗುಡ್ರೆಲ್ಲರೂ ಸಹ 40-45 ಜನ ಸ್ವಲ್ಪ ಕೂಲಿ ಪಾಲಿ ಮಾಡ್ಕೊಂಡಿರ್ತಕ್ಕಂಥ ಜನ. ಆದರೂ ಸಹ ನಾವು ಈ ಗ್ರಾಮದಲ್ಲಿ ಒಂದು ಟ್ರಸ್ಟ್ ಮಾಡಿದ್ರು. ಯಾಕೆ ಟ್ರಸ್ಟ್ ಮಾಡಿದ್ರು ಅಂದರೆ, ಈ ದೇವಸ್ಥಾನದ ಒಂದು ಕಟ್ಟಡ ಅಥವಾ ಈ ನಿರ್ಮಾಣ ನೆಪ ಮಾತ್ರ. ನಾವು ಈ ಒಂದು ಟ್ರಸ್ಟ್ನಲ್ಲಿ ಭಾಳಷ್ಟು ದೇಹೋದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಗ್ರಾಮದ ದೇಹೋದ್ದೇಶಗಳು ಮತ್ತು ನಮ್ಮ ಊರಿನಲ್ಲಿ ಸುಮಾರು 75ಕ್ಕೂ ಹೆಚ್ಚು ಜನ ಯುವಕರು ಮಾಸ್ಟರ್ ಡಿಗ್ರಿಯನ್ನು ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಅವರೆಲ್ಲರೂ ಮುಂದೆ ನಿರುದ್ಯೋಗಿಗಳಾಗ್ತಾರೆ, ಭಾಳ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ಗ್ರಾಮದ ಕೆಲವು ಕುಂದುಕೊರತೆಗಳನ್ನು ಗಮನದಲ್ಲಿಟ್ಕೊಂಡು ಈ ಟ್ರಸ್ಟನ್ನು ಮಾಡಿ, ಟ್ರಸ್ಟ್ನಿಂದ ಬಲ ಬರುತ್ತೆ, ಅದರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಇದೆ ಅನ್ನೋ ಒಂದು ಕಾರಣದಿಂದ ನಾವು ಈ ಟ್ರಸ್ಟನ್ನು ಮಾಡಬಹುದು. ಆದರೆ ಇದು ದೇವರ ಹೆಸರಿನಲ್ಲಾದರೆ ಸ್ವಲ್ಪ ಭಯ ಜಾಸ್ತಿ. ಆ ಕಾರಣದಿಂದ ಆ ರೀತಿಯಲ್ಲಿ ಮಾಡುವ ನಾವು ಪ್ರಯತ್ನದೊಂದಿಗೆ ಮಾಡ್ತಾಯಿದ್ದೇವೆ. ಈ ಟ್ರಸ್ಟು ಫೆಬ್ರವರಿ 2ನೇ ತಾರೀಕು ರಿಜಿಸ್ಟರ್ ಆಗುತ್ತೆ. ಆನಂತರ ಒಂದು ಜಾಗವನ್ನು ಮಾನ್ಯ ಶಿವಮಲ್ಲಪ್ಪನವರು ಭಾಳ ಉದಾರವಾಗಿ 2 ಗುಂಟೆ ಜಾಗವನ್ನು ದಾನ ಮಾಡಿದ್ದಾರೆ. ಆ ನಂತರ ನಮ್ಮ ಗುಡ್ರೆಲ್ಲರೂ ಸಹ ಒಬ್ಬರು ತಲೆಗೊಬ್ಬರಂತೆ 10,000 ರೂಪಾಯಿಗಳನ್ನು ಮತ್ತು ನಮ್ಮ ಗ್ರಾಮದ ಪ್ರತಿಯೊಂದು ಕುಟುಂಬದಿಂದ 3,000 ರೂಪಾಯಿಗಳನ್ನು ವಸೂಲಿ ಮಾಡುವುದರ ಮೂಲಕ ನಾವು ಈ ಒಂದು ಹಂತಕ್ಕೆ ಇದನ್ನು ತಂದಿದ್ದೇವೆ. 5,000 ರೂಪಾಯಿಗಳನ್ನು ನಾವು ಒಂದು ಕುಟುಂಬಕ್ಕೆ ಹಾಕುವುದರ ಮೂಲಕ ಇವತ್ತು ಈ ಒಂದು ಹಂತಕ್ಕೆ ತಂದಿದ್ದೇವೆ. ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ, ಕೇವಲ ಈ 4 ಪಿಲ್ಲರ್ಗಳನ್ನ ಹಾಕಿ, ಏಕೆಂದರೆ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬ ಮಾಡಿದಾಗ ದೇವರನ್ನ ಹೊರಗಡೆ ಚಪ್ರ ಕೂರಿಸ್ತಾ ಇದ್ದು, ಅದಕ್ಕೆ ಈ 4 ಪಿಲ್ಲರ್ಗಳನ್ನ ರಾತ್ರಿ ಹಾಕ್ತು. ನಾವು ಈ 4 ಪಿಲ್ಲರ್ಗಳನ್ನ ಹಾಕಿ ಇಷ್ಟೇ ಸಾಕಿತ್ತು ನಮಗೆ ಅಂತ ಯೋಜನೆ ಮಾಡಿದ್ವಿ. ಬಹುತೇಕ ಈ ದರೆಗೆ ದೊಡ್ಡವರ ಮಹಿಮೆ ಅಂತ ಅನ್ನಿಸ್ತದೆ, ಇದು ದೊಡ್ಡದಾಗಿಬಿಟ್ಟಿದೆ. ಹಾಗಾಗಿ ನಾವು ಇವತ್ತು ಭಾಳ ವಿಶೇಷವಾಗಿ ಇದನ್ನು ಮುಂದುವರಿಸಬೇಕಾದ್ರೆ ನಮಗೆ ಆರ್ಥಿಕವಾಗಿ ಸಬಲರಾಗಬೇಕಾಗುತ್ತೆ. ಮತ್ತು ನಮ್ಮಲ್ಲಿ ಜನತೆ ಭಾಳ ಕಡಿಮೆ ಜನ, ಮತ್ತು ನಮ್ಮ ಊರು ಈಗಾಗಲೇ ಏನಾಗಿದೆ ಅಂದರೆ ಬೆಳ್ಕೊಂಡು ಬಂದು ನಮ್ಮವರೆಲ್ಲ ಆಸ್ತಿಗಳು ಕಳ್ಕೊತಾರೆ. ನಾವು ಮಧ್ಯದಲ್ಲಿ ಇರ್ತೀವಿ, ಇನ್ನು ಮುಂದೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾವು ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಬೇಕು. ಈ ನಿಟ್ಟಿನಲ್ಲಿ ನಾವು ಟ್ರಸ್ಟನ್ನು ಮಾಡಿಕೊಂಡು ಈಗ ದೇವಸ್ಥಾನ ಅರ್ಧಕ್ಕೆ ಬಂದಿದೆ. ನಾವು ಕಳೆದ 1 ತಿಂಗಳಿಂದ ಮಾನ್ಯ ಶಾಸಕರ ಹತ್ರ ಹೋದಾಗ ನಾವು ಅವ್ರ ಮನೆ ದಾಟ್ತಿರ್ಬೇಕಾದ್ರೆ ಶಾಸಕರು ಪಾಸ್ ಆಗ್ಬೋದು. ಮತ್ತೆ ಇನ್ನೊಂದು ದಿನ ಟೈಮ್ ತಗೊಂಡು ಅವತ್ತು ಹೋದಾಗ ನಿಜಕ್ಕೂ ಭಾಳ ಖುಷಿ ಆಯಿತು. ಬಹುತೇಕ ಅದನ್ನೇ ನಾನು ಈಗ ಮಾತಾಡ್ತಾ ಇದ್ದೆ ತಮ್ಮೆಲ್ಲರ ಹತ್ರ. ಶಾಸಕರನ್ನ ನೋಡಬೇಕಾದ್ರೆ ನೀವು ಅರ್ಧ ಗಂಟೆ 1 ಗಂಟೆ ಕಾಯಬೇಕಾಗುತ್ತೆ. ನಾವೆಲ್ಲ ಸೈನ್ಗೆ ಹೋದಾಗ 1 ಗಂಟೆ ನಿಲ್ಲಿಸಿರ್ತಾರೆ. ಪುಟ್ಟರಂಗ ಶೆಟ್ಟಿಯವರು ಭಾಳ ಸರಳವಾಗಿ, ಭಾಳ ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಶಾಸಕರು ನಮಗೆ ಇದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು ಶಾಸಕರನ್ನ ಮೀಟ್ ಮಾಡಿದಾಗ ಅವರು ಒಂದು ವಿಚಾರ ಹೇಳಿದ್ರು, ನೀವು ಒಂದು 2-3 ತಿಂಗಳು ಮುಂಚಿತವಾಗಿ ಬಂದಿದ್ದರೆ ನಾನು ಒಂದು 50 ಲಕ್ಷನೇ ಹಾಕಿಸ್ಕೊಡ್ತಿದ್ದೆ ಅಂತ. ಆದರೆ ಕಾಲ ಮಿಂಚೋಗಿತ್ತು. ಮತ್ತು ಇನ್ನೊಂದು ಮಾತು ಹೇಳಿದ್ರು, ನನ್ನ ಕೈಲಾದಂತೂ ಮಾಡ್ತೀನಿ ಅಂತೇಳಿ. ನಾನೇನು ಮಾಡಿದೆ ಅಂದರೆ, ನೀವು ಸರ್ಕಾರದಿಂದನೂ ಕೊಡಿಸಿ ಮತ್ತು ನೀವು ವೈಯಕ್ತಿಕವಾಗಿ ನಿಮ್ಮ ಕೈಲ ಸಹಾಯವನ್ನು ಮಾಡಿ ಅಂತ ಹೇಳಿದೆ. ಅವತ್ತು ಅವರು ಅಲ್ಲೇ ರೆಡಿ ಇದ್ದರು ನಮಗೇನಾದ್ರು ಸಹಾಯ ಮಾಡೋಕ್ಕೆ. ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲ ನಮ್ಮ ಗ್ರಾಮಕ್ಕೆ ಬರಬೇಕು, ನೀವು ದರೆಗೆ ದೊಡ್ಡವರ ನೆಲೆಗೆ ಬರಬೇಕು ಅಂತೇಳಿ ಅವ್ರನ್ನ ಬರಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮೂರಿನಲ್ಲಿ ಒಂದು 2-3 ಪ್ರಾಬ್ಲಮ್ಗಳಿದ್ದಾವೆ. ಏನು ಪ್ರಾಬ್ಲಮ್ ಅಂದರೆ, ನಮ್ಮೂರಿಗೆ ರಸ್ತೆ ಹರಿಗಡಕ್ಕಿಂತ ಮುಂಚೆ ಬಸ್ಸು ದಿನಕ್ಕೆ 7 ರಿಂದ 6 ಬಾರಿ ಬರ್ತಾಯಿತ್ತು. ಆದರೆ ಈಗ
ರಸ್ತೆ ಕೆಟ್ಟ ಮೇಲೆ ಅದು ಒಂದು ನೆಪ ಮಾಡಿ ಡಿಪೋ ಮ್ಯಾನೇಜರ್ ನಿಲ್ಲಿಸಿ ಆ ರೂಟನ್ನ ಬೇರೆ ಕಡೆ ಚೇಂಜ್ ಮಾಡಿ ಬೆಳಿಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಬರ್ತಾ ಇದೆ, ಮಧ್ಯಾಹ್ನ ಒಂದು ಬಾರಿ ಬರ್ತಾ ಇದೆ. ಇದು ಕಾರಣ ಏನಪ್ಪ ಅಂದ್ರೆ ನಮ್ಮೂರವರು ಜನ ಎಲ್ಲ ಏನಾದ್ರು ಹೆಂಗಸರು ಮತ್ತೆ ಮಕ್ಕಳು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಆಟೋದವ್ರಿಗೆ 100 ರೂಪಾಯಿ ಕೊಡಬೇಕಾದಂಥ ಸನ್ನಿವೇಶ ಬಂದಿದೆ. ನಾನು ಇದನ್ನು ಅರ್ತ್ಕೊಂಡು ಒಂದು 8 ತಿಂಗಳ ಹಿಂದೆ ಒಂದು ಪತ್ರ ಬರೆದೆ ಡಿಪೋ ಮ್ಯಾನೇಜರ್ಗೆ. ಅವರು ಯಾವುದೇ ಉತ್ತರ ಕೊಡಲಿಲ್ಲ. ಆಮೇಲೆ ಶಾಸಕರಿಗೂ ಒಂದನ್ನು ಬರೆದು ನಾನು RPD ಮಾಡಿದ್ದೀನಿ, ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ. ಹಾಗಾಗಿ ದಯವಿಟ್ಟು ಶಾಸಕರು ಇದನ್ನು ಗಮನದಲ್ಲಿ ಇಟ್ಕೊಂಡು ಇದೊಂದು ವ್ಯವಸ್ಥೆ ಅಟ್ಲೀಸ್ಟ್ ಒಂದು 5 ಬಾರಿ ಯಾರು ನಮ್ಮೂರಿಗೆ ಬಸ್ ಬರೋ ರೀತಿಯಲ್ಲಿ ಒಂದು ಅವಕಾಶ ಮಾಡ್ಬೋದು. ನಮ್ಮ ವ್ಯಾಪ್ತಿಗೆ ಅದಿದೆ, ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಒಂದು ಮನವಿಯನ್ನು ಸಲ್ಲಿಸ್ತೇನೆ. ಮತ್ತು ಇನ್ನೊಂದೇನು ಅಂದರೆ ಭಾಳ ವಿಶೇಷವಾಗಿ ನಮ್ಮ ಈ ಟ್ರಸ್ಟು ಭಾಳಷ್ಟು ಉದ್ದೇಶಗಳನ್ನು ಹೊಂದಿದೆ. ತಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ನಾನು ಸ್ವಾಮಿಯವರ ಹತ್ರ ತಲುಪಿಸಿದ್ದೇನೆ. ದಯವಿಟ್ಟು ಆ ಟ್ರಸ್ಟ್ ಇರ್ತಕ್ಕಂಥದ್ದು ನಾವು ಒಂದು ಸಾರಿ ಕಣ್ಣಾಯಿಸಿ ಸಮಯ ಇದ್ದಾಗ ಅಲ್ಲಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಬಡವರಿಗೆ, ದೀನದಲಿತರಿಗೆ ಮತ್ತು ನಿರುದ್ಯೋಗಿಗಳಿಗೆ ವಿಚಾರಗಳನ್ನು ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮದು ಒಂದು ಜಾಗ ಇದೆ ಮೇಲ್ಗಡೆ. ಆ ಜಾಗ ಈ ಒಂದು ರೇಷ್ಮೆ ಇಲಾಖೆಗೆ ಇರ್ತಕ್ಕಂಥ ಜಾಗ. ಆ ಜಾಗ ಏನಾಗಿದೆ ಅಂದರೆ ಉಪನಿರ್ದೇಶಕರ ಹೆಸರಿಗಿದೆ, ಅದು RTCನಲ್ಲಿ ಬರ್ತಾ ಇದೆ. ದಯವಿಟ್ಟು ತಾವು ಮನಸ್ಸು ಮಾಡಿದ್ರೆ ಅದು ಸರ್ಕಾರದ ಮಟ್ಟಕ್ಕೆ ಹೋಗಬೇಕಾಗಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಪರ್ಮಿಷನ್ ತಗೊಂಡು ನಿರ್ದೇಶಕರು ಮನಸ್ಸು ಮಾಡಿದ್ರೆ ರೆವಿನ್ಯೂ ಇಲಾಖೆಗೆ ಒಂದು ಒಪ್ಪಿಗೆ ಕೊಟ್ಟದ್ದೇ ಆದರೆ ಅದನ್ನು ನೀವು ನಮ್ಮ ಟ್ರಸ್ಟ್ಗೆ ಏನಾದ್ರು ಮಾಡಿಕೊಟ್ಟದ್ದೇ ಆದರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ನಮ್ಮ ಊರು ಮತ್ತು ಏನು ನಮ್ಮ ಹೌಸಿಂಗ್ ಬೋರ್ಡ್ ಇದೆಲ್ಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೋಚಿಂಗ್ ಸೆಂಟರ್ನ ತರ್ಕೋತೀವಿ ನಾವು ಟ್ರಸ್ಟ್ ಹೆಸರಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ 6ನೇ ತರಗತಿ ಮಕ್ಕಳು ಮುರಾಜಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಸೈನಿಕ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ 1.5 ವರ್ಷ ಆಯಿತು ಸರ್ ಈಗ. ಆದ್ದರಿಂದ ದಯವಿಟ್ಟು ಅದನ್ನೇನಾದ್ರು ಮನಸ್ಸು ಮಾಡಿದ್ರೆ ತಾವು ಅದಕ್ಕೆ ಒಂದು ಅವಕಾಶ ಮಾಡಬೇಕು ಅಂತೇಳಿ ಆ ಒಂದು ಬೇಡಿಕೆಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗ ನಮ್ಮ ಮನವರಿಕೆ ಏನು ಅಂದರೆ ಶಾಸಕರು ಇವತ್ತು ನಮ್ಮಲ್ಲಿ ಧಾವಿಸಿದ್ದಾರೆ. ಹಾಗಾಗಿ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಶಾಸಕರು ವೈಯಕ್ತಿಕವಾಗಿ ಧನ ಸಹಾಯವನ್ನು ನೀಡಬೇಕು ಅಂತೇಳಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಸದರಿ ಟ್ರಸ್ಟ್ ಮಂಟೇಸ್ವಾಮಿ ದೇವಸ್ಥಾನ ನಿರ್ಮಾಣ ಕಾರ್ಯ ಕೈಗೊಂಡಿದ್ದು ಈ ಸಂಬಂಧ ಶಾಸಕರ ನಿಧಿಯಿಂದ ಅನುದಾನ ಕೋರಿ ದಾಖಲೆಗಳನ್ನು ಸಲ್ಲಿಸಿರುವುದು ಸರಿಯಷ್ಟೇ. ಅನುದಾನ ಬಿಡುಗಡೆ ಸಮಯ ತಡವಾಗುವ ಕಾರಣ ತಮ್ಮ ಗಮನಕ್ಕೆ ಬಂದಿದ್ದು ಈ ಸಂಬಂಧ ತುರ್ತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದು ಸಂತಸವಾಗಿದೆ. ಆದರೆ ದೇವಸ್ಥಾನದ ಗೋಪುರದ ಕೆಲಸವು ಪೂರ್ಣಗೊಳ್ಳಲು ಧನ ಸಹಾಯದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ತಾವು ವೈಯಕ್ತಿಕವಾಗಿ ಶಕ್ತಿ ಮೀರಿ ಗೋಪುರ ನಿರ್ಮಾಣಕ್ಕೆ ಧನ ಸಹಾಯವನ್ನು ನೀಡಬೇಕು ಅಂತೇಳಿ ನಾವು ಅದನ್ನು ಖಾತೆಗೆ ವರ್ಗಾಯಿಸಿಕೊಟ್ರೆ ತುಂಬ ಅನುಕೂಲ ಅಂತೇಳಿ ನಮ್ಮೆಲ್ಲ ತಮಗೆ ಈ ಮೂಲಕ ನನ್ನ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸಮರ್ಪಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ನನಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಶಾಸಕರಿಗೂ ನಮ್ಮ ಊರಿನ ಹಿರಿಯರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನಾಡ್ತೀನಿ.